प्रतिष्ठेत्युपासीत प्रतिष्ठावान् भवति तन्मह इत्युपासीत महान् भवति तन्मन इत्युपासीत मानवान् भवति तन्नम इत्युपासीत नम्यन्ते येऽस्मै कामाः तद्ब्रह्मेत्युपासीत ब्रह्मवान् भवति तद्ब्रह्मणः परिमर इत्युपासीत पर्येणं म्रियन्ते द्विषन्तस्तपत्नाः पर्ये प्रियाः भ्रातृव्याः स यश्चायं पुरुषे यश्चासावादित्ये स एकः स य एवंवित् अस्माल्लोकात् प्रेत्य एतमन्नमयमात्मानमुपसंक्रम्य एतं प्राणमयमात्मानमुपसंक्रम्य एतं मनोमयमात्मानमुपसंक्रम्य एतं विज्ञानमयमात्मानमुपसंक्रम्य एतमानन्दमयमात्मानमुपसंक्रम्य इमान् लोकान् कामान्नीकामरूप्यनुसञ्चरन् एतत् सामगायन्नास्ते अहमन्नमहमन्नमहमन्नम् अहमन्नादोऽहमन्नादोऽहमन्नादः अहग्श्लोककृदः श्लोककृत अहमस्मि प्रथमजानुतास्य पूर्वं देवेभ्यो अमृतस्य नाग्राहि यो मा ददाति इदेवमावाह अहमन्नमन्नमदन्तमाग्नि अहं विश्वं भुवनमध्यभवान् सुवर्णज्योतिः य एवं वेद इत्युपनिषत् ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्तिः 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 थैंक यू मैडम प्रतिष्ठा इति उपासीत प्रतिष्ठे इति प्रतिष्ಠಾ ಅಂತ ಮಾಡಿ ಇವಾಗ ಪ್ರತಿಷ್ಠೆ ಅಂದ್ರೇನು ಇವಾಗ ನೋಡ್ಕೊಳ್ಳಿ ಕಾರಣವನ್ನ ಯಾವಾಗ್ಲೂ ನಾವು ಕೈಬಿಡ್ತೀವಿ ಯಾವುದನ್ನೇ ಆಗ್ಲಿ ಇವಾಗ ಒಂದು ಬುಕ್ ಇದೆ ನಿಮ್ಗೆ ಯಾವ ಪೆನ್ ಬೇಕಾದ್ರೂ ಅದ್ರಲ್ಲಿ ಬರೆಯುತ್ತೆ ಸ್ವಲ್ಪ ಬುಕ್ಸ್ ಇರುತ್ತೆ ಸ್ವಲ್ಪ ಪೆನ್ ಎಲ್ಲ ಅದ್ರಲ್ಲಿ ಬರೆಯೋದೇ ಇಲ್ಲ ಸ್ವಲ್ಪ ಬುಕ್ಕು ಪೇಪರ್ ಅಷ್ಟು ಚೆನ್ನಾಗಿರುತ್ತೆ ಎಲ್ಲಾ ಪೆನ್ನು ಇವಾಗ ಯಾವ್ದ್ರ ಪ್ರತಿಷ್ಠೆ ಅದು ಪೇಪರ್ನ ಪ್ರತಿಷ್ಠೆ ಅಲ್ವಾ ಪುಸ್ತಕದಲ್ಲಿ ಅದೇ ರೀತಿ ಏನಾಯ್ತು ಇನ್ನೂ ಒಂದ್ ಸ್ವಲ್ಪ ನೋಡಿದ್ರೆ ಒಬ್ಬೊಬ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ ತುಂಬಾ ಚೆನ್ನಾಗಿ ಟ್ರೈನ್ ಆಗಿದ್ದಾರೆ ಯಾರು ಪ್ರತಿಷ್ಠೆ ಇದ್ರೆ ಆ ಗುರುಗಳ ಪ್ರತಿಷ್ಠೆ ಬಂತು ಅವರು ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಅದೇ ರೀತಿ ಒಂದು ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು ಏನಂದ್ರೆ ಅವರಲ್ಲಿ ಅಲ್ಲೇ ಇಲ್ಲದೆ ಅದಕ್ಕೆ ಕಾರಣವಾಗಿರೋದನ್ನ ಪ್ರತಿಷ್ಠೆ ಆಗ್ಬಿಡ್ಬೇಕು ಅದೇ ರೀತಿ ಇಲ್ಲಿ ಏನಾಯ್ತು ಎಲ್ಲವನ್ನೂ ಪರಮಾತ್ಮನ ಪ್ರತಿಷ್ಠೆ ಅಂತ ಬರ್ಬೇಕು ನಾವು ಅವನಿಂದಲೇ ಎಲ್ಲ ಅಂತ ಆಮೇಲೆ ಮಹತ್ ಅಂತ ಮಾಡಿ ಇಂಥದ್ದು ಪ್ರತಿಷ್ಠಾ ಅನ್ನೋದು ಗುಣಗಳನ್ನ ನೋಡೋದು ಮಹತ್ ಅಂದ್ರೆ ಬುದ್ಧಿ ಎಲ್ಲಿಯೇ ಬುದ್ಧಿ ಶಕ್ತಿ ನೋಡ್ತೀವೋ ಅದು ಎಲ್ಲ ಕಡೆನೂ ಏನಾಯ್ತು ಪರಮಾತ್ಮ ಅಂತ ನಾವು ಉಪಾಸನೆ ಭಾವನೆ ಗೊತ್ತಾಗ್ಬೇಕು ನಮ್ಗೆ ಯಾರದೇ ಬುದ್ಧಿ ವಿಭೂತಿ ಯೋಗದಲ್ಲಿ ಹೇಳೇ ಇದಾನಲ್ಲಪ್ಪ ಎಲ್ಲೆಲ್ಲಿ ಏನೇನು ಬುದ್ಧಿವಂತರಲ್ಲಿ ಇರುವ ಬುದ್ಧಿ ನಾನು ಬಲವಂತರಲ್ಲಿ ಇರುವ ಬಲ ನಾನು ಅಲ್ವಾ ಬಲವಾನಲ್ಲಿ ಇರುವ ಪ್ರತಿಯೊಂದು ಹೇಳಿದಾನೆ ಯಾವುದು ಬಿಟ್ಟಿಲ್ಲ ಅದನ್ನೇ ಇಲ್ಲಿ ತುಂಬಾ ಚೆನ್ನಾಗಿ ಉಪಾಸನೆಗೆ ಅರ್ಥ ಹೇಳ್ತಿದ್ದಾರೆ
ಅವಾಗ ಏನಾಗ್ತಾನೆ ಅವನು ಮಹತ್ ಅಂತ ಮಾಡಿದ್ರೆ ಎಲ್ಲೆಲ್ಲಿ ನೀವು ಬುದ್ಧಿಶಕ್ತಿ ನೋಡ್ತೀರೋ ಅದು ಒಂದು ಚಿಕ್ಕ ಮಗುವಿನ ಬುದ್ಧಿಶಕ್ತಿ ಇರ್ಬೋದು ಅಲ್ವಾ, ದೊಡ್ಡವ್ರಿರ್ಬೋದು, ಎಲ್ಲಾದ್ರಲ್ಲೂ ಅವನು ಮಹಾಪುರುಷನಾಗ್ತಾನೆ. ಅಂದ್ರೆ ಕಲಿತಾನ ಅವನು. ಎಲ್ಲಾ ಕಡೆ ದತ್ತಾತ್ರೇಯರನ್ನ ನೋಡಿದ್ರೆ ಹಾಗೆ ಅರ್ಥ ಮಾಡ್ಕೋಬಹುದು. ಅವ್ರು ಏನ್ ಮಾಡಿದ್ರು, ಒಂದು ಪಕ್ಷಿನ ನೋಡಿದ್ರೆ, ಒಂದು ಹೆಣ್ಣು ಹುಡುಗಿನ, ಯಾರನ್ನ ನೋಡಿದ್ರು ಗುರು ಮಾಡ್ಕೊಂಡು ಬಹಳ ಚೆನ್ನಾಗಿ ಅವ್ರು ಏನ್ ಮಾಡಿದ್ರು, 24 ಗುರು ಅವರು ಆಕ್ಚುಲಿ ಅದೆಲ್ಲ ಮಾಡ್ಕೊಂಡು ಅವ್ರು ಫಸ್ಟ್ ಕ್ಲಾಸ್ ಆಗಿ ಏನಾಯ್ತು ಕಲ್ತ್ಕೊಂಡ್ರು, ಮಹಾರಾದ್ರು ಇಲ್ವೋ ಆಗಿದ್ದಾರೆ. ಆದ್ರೆ ಏನು, ಆದ್ರಿಂದ ಇದು ತುಂಬಾ ತುಂಬಾ ಮುಖ್ಯ ನಮ್ಗೆ. ಎಷ್ಟು ಚೆನ್ನಾಗಿ ನಾವು ಅದನ್ನ ತಿಳ್ಕೊಳ್ತೀವೋ. ಯಾಕೆ ಎಲ್ಲ ಪುರಾಣಗಳನ್ನ ಓದ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಇದಕ್ಕೋಸ್ಕರನೇ ಹೇಳುದು. ಪುರಾಣಗಳು ಓದೋದ್ರಿಂದ ನಮಗೆ ಬೇಕಾದಷ್ಟು ಎಲ್ಲ ವಿಷಯದ ನಾಲೆಡ್ಜ್ ಬರುತ್ತೆ. ಯಾಕೆ ಅಂದ್ರೆ ಅದರಲ್ಲಿ ನಮಗೆ ಮೆಥಡ್ ಹೇಳ್ಕೊಡ್ತಾರೆ, ಹೇಗೆ ಪರಮಾತ್ಮನ್ನ ತಿಳ್ಕೊಳ್ಬೇಕು, ಪರಮಾತ್ಮನ್ನ ಗುರುತಿಸೋಕೆ ಹೇಗೆ ನಮ್ಗೆ ಅಂತ ತುಂಬಾ ಚೆನ್ನಾಗಿ ಹೇಳ್ತಾರೆ. ಎಷ್ಟು ಯಾರ್ಯಾರನ್ನ ಗುರು ಮಾಡ್ಕೊಂಡ್ರು, ಭೂಮಿ, ವಾಯು, ಆಕಾಶ, ನೀರು, ಅಗ್ನಿ, ಸೂರ್ಯ, ಚಂದ್ರ, ಪಾರಿವಾಳ, ಹೆಬ್ಬಾವು, ಸಮುದ್ರ, ಪತಂಗ, ಜೇನ್ನೊಣ, ಆನೆ, ಜೇನ್ ತೆಗೆಯೋನು, ಜಿಂಕೆ, ಮೀನು, ಪಿಂಗಳ ವೇಶ್ಯೆ, ಕುಕ್ಕುರು ಪಕ್ಷಿ, ಆಮೇಲೆ ಒಂದು ಚಿಕ್ಕ ಮಗು, ಕುಮಾರಿ, ಬಾಣ ತಯಾರಿಸೋನು, ಆಮೇಲೆ ಸರ್ಪ, ಜೇಡರುಳು, ಆಮೇಲೆ ಕೀಟ, ಭೃಂಗಿ ಕೀಟ ಅಂತ ಹೇಳ್ತಾರಲ್ಲ, ಇದೆಯಲ್ಲ. ಜೊತೆಗೆ ಲಾಸ್ಟ್ ಅಲ್ಲಿ ತನ್ನ ಶರೀರವನ್ನು ಗುರುವಾಗಿ ಮಾಡ್ತಾನೆ. ಇದು ಇರೋದು ಬುದ್ಧಿಶಕ್ತಿ. ಇದು ಮಹಾನ್ ಆಗ್ತಾರೆ ಅಂತ ಹೇಳಿದ್ರು. ದತ್ತಾತ್ರೇಯನ ಜ್ಞಾಪಿಸ್ಕೊಂಡ್ವಿ ನೋಡಿ, ಎಷ್ಟು ಖುಷಿ ಆಗುತ್ತೆ ಅಂತ, ದೊಡ್ಡ ಎಷ್ಟೆಲ್ಲ ಮಾಡಿದ್ದಾರೆ ಅಂತ. ಆಮೇಲೆ ಹೇಳಿದ್ರು ಮಹಾಪುಣ್ಯ ಮನಸ್ಸಂತ ಉಪಾಸನೆ ಮಾಡು. ಮನಸ್ಸು ಅಂದ್ರೆ ಏನು, ಎಲ್ಲ ಶಕ್ತಿಗಳಿಗೂ ಕೇಂದ್ರ ಸ್ಥಾನ. ಮನನ ಮಾಡೋದಕ್ಕೆ, ವಿಚಾರ ಮಾಡೋದಕ್ಕೆ, ಎಲ್ಲದಕ್ಕೂ ಏನಾಗತ್ತೆ, ಇಲ್ಲಿ ಅಂತಃಕರಣ ಅಂತಾನೆ ತಗೊಂಡ್ಬಿಟ್ರೆ ಏನಾಗತ್ತೆ, ನಿಮ್ಗೆ ಪ್ರತಿಯೊಂದು ಎಲ್ಲ ಓಲು ಬ್ರಹ್ಮಾಂಡ ಎಲ್ಲಿದೆ ಅಂದ್ರೆ ಮನಸ್ಸಿನಲ್ಲಿ. ಮನಸ್ಸೇ ಇದ್ರೆ ಎಲ್ಲಾನು ಆಗತ್ತೆ. ಅಂದ್ರೆ ಮನಸ್ಸಿಂದಲೇ ಪರಮಾತ್ಮನನ್ನ ಹೊಂದೋಕಾಗೋದು. ಸೊ ಆದ್ರಿಂದ ಈ ಮನಸ್ಸನ್ನ ಬ್ರಹ್ಮ ಅಂತ ಉಪಾಸನೆ ಮಾಡ್ಬೇಕು. ಭೂಮಾ ವಿದ್ಯೆ ಜ್ಞಾಪಕ ಬರ್ತಾ ಇದೆ ನಮ್ಗೆ ಇವಾಗ. ಎಲ್ಲ ಪರಮಾತ್ಮ ಕೊಟ್ಟಿರೋದನ್ನೆಲ್ಲ ವ್ಯಾಲ್ಯೂ ಅವನು ಸೃಷ್ಟಿ ಮಾಡಿರೋದು ನಮ್ಗೆ ಕೊಟ್ಟಿದ್ದಾನೆ. ಅದನ್ನ ತಿಳ್ಕೊಂಡು ಮನಸ್ಸಿನ ಸಂಕಲ್ಪವನ್ನ, ಮನಸ್ಸಿನಲ್ಲಿರೋ ಎಲ್ಲ ಕಾಮ, ಕ್ರೋಧ, ಲೋಭ, ಮೋಹ, ಆಮೇಲೆ ಬೇರೆ ಶಮದಮಾದಿ ಗುಣಗಳು ಎಲ್ಲವನ್ನು ಕರೆಕ್ಟ್ ಆಗಿ ಉಪಯೋಗಿಸ್ಬೇಕು. ಎಷ್ಟು ಚೆನ್ನಾಗಿ ಉಪಯೋಗಿಸ್ತೀವೋ ಅಷ್ಟು ಮನಸ್ಸಿನ ಉಪಾಸನೆ ಆಯ್ತು. ಮನಸ್ಸಿನಲ್ಲಿರೋ ಶಕ್ತಿನ ಕನ್ಸ್ಟ್ರಕ್ಟಿವ್ ಮಾಡ್ಬೇಕು, ಡಿಸ್ಟ್ರಕ್ಟಿವ್ ಮಾಡ್ಕೋಬಾರ್ದು. ಎಲ್ಲ ಫ್ರೆಂಡ್ಸ್ ಜೊತೆನೂ ಜಗಳ ಆಡೋದು, ಯಾರ ಪರಿವಾರದಲ್ಲೂ ಎಲ್ಲಾರ ಜೊತೆಲೂ ದ್ವೇಷ ಕಟ್ಕೊಳ್ಳೋದು, ಏನು ಉಪಯೋಗ ಆಯ್ತು ಅಂತ ಮನಸ್ಸಿಟ್ಕೊಂಡು ಆ ಮನಸ್ಸಿನಿಂದ ಏನ್ ಮಾಡಿದ್ವಿ ಅಂದ್ರೆ, ದುರ್ಯೋಧನ ಹೇಳ್ತಾನಲ್ಲ, ಯಾರಪ್ಪ ಒಬ್ಬನ ಒಳ್ಳೆಯವನ ಕರ್ಕೊಂಡ್ ಬಾ ಅಂತ. ಅವನು ಹೇಳ್ತಾನೆ, ದುರ್ಯೋಧನಿಗೆ ಪ್ರಪಂಚದಲ್ಲಿ ಯಾರು ಒಳ್ಳೆಯವರಿಲ್ಲ, ಎಲ್ಲರಲ್ಲೂ ದೋಷ ನೋಡೋ ಅಭ್ಯಾಸ ಅವನಿಗೆ. ಈ ತರ ಮನಸ್ಸಿಟ್ಕೊಂಡ್ರೆ ಏನು ಉಪಯೋಗ? ಸೊ ಮನಸ್ಸನ್ನ ಪರಮಾತ್ಮ ಅಂತ ಉಪಾಸನೆ ಮಾಡ್ಬೇಕು. ಆಮೇಲೆ ನಮಸ್ಕಾರ ಅಂತ ಉಪಾಸನೆ ಮಾಡ್ಬೇಕು. ಅಂದ್ರೆ ಪೂಜ್ಯ ಭಾವನೆ, ಪೂಜ್ಯ ಭಾವ, ನಮಸ್ಕಾರಕ್ಕೆ ಯೋಗ್ಯ. ನಾರಾಯಣಂ ಮಹಾಂಗೇಯ, ತಿಳಿದುಕೊಳ್ಳಕ್ಕೆ. ಅದಕ್ಕೆ ಹೇಳಿದ್ರು, ನೀವು ಎಲ್ಲಿ ನಮಸ್ಕಾರ ಮಾಡಿದ್ರು ಕೇಶವನಿಗೆ ಸೇರುತ್ತೆ. ಗುರುವಿಗೆ ಮಾಡಿ, ಪರ್ವತಕ್ಕೆ ಮಾಡಿ, ನದಿಗೆ ಮಾಡಿ, ಅಲ್ವಾ, ತಾಯಿ ತಂದೆಗಳಿಗೆ ಮಾಡಿ, ಯಾರಿಗೇ ನಮಸ್ಕಾರ ಮಾಡಿದ್ರು ಒಬ್ಬ ಪರಮಾತ್ಮನಿಗೆ ಸೇರುತ್ತೆ. ಅದಕ್ಕೆ ಅವನಿಗೆ ಏನಾಯ್ತು, ಎಲ್ಲ ಕಾಮನೆಗಳು ಸಿಗತ್ತೆ. ಆಮೇಲೆ ಬ್ರಹ್ಮ ಅಂತ ಉಪಾಸನೆ ಮಾಡಿ, ವ್ಯಾಪಕ ಬ್ರಹ್ಮ ಅಂತ ತುಂಬಾ ಚೆನ್ನಾಗಿ ಹೇಳ್ತಾರೆ. ಹೇಗೆ ಮಹಾ ಆಯ್ತು, ಮಹತ್ ಗುಣ, ಮನಸ್ಸು ಆಯ್ತು, ನಮಸ್ಕಾರ ಗುಣವುಳ್ಳವನು ಅಂತ. ಬ್ರಹ್ಮ ಅಂದ್ರೆ ವ್ಯಾಪಕವಾಗಿದೆ, ಬೃಹತ್. ಅಂದ್ರೆ ಇಲ್ಲಿ ಒಂದು ನೋಡ್ಬೇಕು, ಕಂಪ್ಯಾರಿಸನ್ಲಿ ದೊಡ್ಡದಲ್ಲ. ಕಂಪ್ಯಾರಿಸನ್ಲಿ ದೊಡ್ಡದಾದ್ರೆ ಹಿರಣ್ಯ ಗರ್ಭ ಆಯ್ತು. ಇದು ಕಂಪ್ಯಾರಿಸನ್ ಇಲ್ಲದೆ
ಏಕಮೇವ ಅದ್ವಿತೀಯಂ, ಒಂದೇ ಒಂದಿರೋದು, ಬಿಗ್ ಅಷ್ಟೇ. ಅದನ್ನ ಹೇಳ್ತಾರೆ ಹಾಗಂತ ಉಪಾಸನೆ ಮಾಡ್ಬೇಕು. ಅವಾಗ ಇವನಿಗೂ ಏನಾಗತ್ತೆ, ಒಳ್ಳೊಳ್ಳೆ ಗುಣಗಳು, ವ್ಯಾಪಕ ಅಂದ್ರೆ ಸಮಷ್ಟಿಗೆ ಹಿತವನ್ನು ಮಾಡುವ ಗುಣಗಳು ಬರುತ್ತೆ ಇವನಿಗೆ. ಆಮೇಲೆ ಬ್ರಹ್ಮದ ಪರಿಮರ ಅಂತ ಉಪಾಸನೆ ಮಾಡ್ಬೇಕು. ಪರಿಮರ ಅಂದ್ರೆ ಏನ್ ಹೇಳ್ತಾರೆ, ಮಿಂಚು, ಮಳೆ, ಚಂದ್ರ, ಆದಿತ್ಯ, ಅಗ್ನಿ ಅಂತ. ಅದಂದ್ರೆ ವಾಯುವೇ ಪರಿಮರ. ಯಾಕೆಂದ್ರೆ ಈ ವಾಯು ಇದ್ರೇನೆ ಇದೆಲ್ಲ ಬದುಕಿರೋದು, ಇಲ್ದ್ರೆ ಎಲ್ಲ ನಾಶ ಆಗ್ಬಿಡುತ್ತೆ. ಎಲ್ಲದಕ್ಕೂ ಬರ್ಬೇಕು ಅಂದ್ರೆ ವಾಯು ಗತಿ ಇದ್ರೇನೆ. ಆಕಾಶ ಹೇಗಿದೆ, ನಿರ್ಲಿಪ್ತವಾಗಿದೆ, ಎಲ್ಲದಕ್ಕೂ ಆಶ್ರಯ ಕೊಟ್ಕೊಂಡಿದೆ. ಆದ್ರೆ ವಾಯು ಹೇಗಿದೆ ಅಂದ್ರೆ ಎಲ್ಲದು ಸಂಚಾರ ಮಾಡ್ತಾ ಪ್ರತಿ ಒಂದು. ನೋಡಿ, ಚಂದ್ರನಿಗೆ ಬೆಳಕಿಲ್ಲ, ಅದನ್ನ ತಿರುಗಿಸೋನು ವಾಯು. ಹೇಗೆ ತಿರುಗಿಸ್ತಾನೆ, ಒಂದು ಆನ್ ಇಟ್ಸ್ ಓನ್ ಆಕ್ಸಿಸ್ ಅಂತಾರೆ, ಹೀಗೂ ತಿರುಗತ್ತೆ. ಜೊತೆಯಲ್ಲಿ ಸೂರ್ಯನ ಸುತ್ತಲೂ ತಿರುಗತ್ತೆ, ಭೂಮಿ ಸುತ್ತಲೂ. ಆ ಭೂಮಿ ಸುತ್ತಲೂ ತಿರುಗ್ತಾ ಇರುವಾಗ ಭೂಮಿ ಸೂರ್ಯನ ಸುತ್ತಲೂ ತಿರುಗುವಂತ, ಅದ್ರಲ್ಲಿ ಮೂರು ಗತಿ ಚಂದ್ರನಿಗೆ. ಇದು ಎಲ್ಲ ಏನಾಗತ್ತೆ, ಯಾರಿಂದ ಆಗತ್ತೆ ಅಂದ್ರೆ ಆ ವಾಯುವಿಂದ ಆಗತ್ತೆ. ಅದೇ ರೀತಿ ಈವನ್ ಸೂರ್ಯನಿಗೂ ಅಷ್ಟೇ, ಅವನ ಕಿರಣಗಳು ಬರಬೇಕು, ಎಲ್ಲದಕ್ಕೂ ಸಹಾಯ ಮಾಡೋದು ಯಾವುದು ಅಂದ್ರೆ ಈ ವಾಯುನೇ. ಮಳೆ ಬರ್ಬೇಕು ಅಂದ್ರು, ಮಿಂಚು ಬರ್ಬೇಕು, ಅಗ್ನಿ ಅಂತೂ ಎಲ್ಲರಿಗೂ ಗೊತ್ತು. ಆಕ್ಸಿಜನ್ ಇಲ್ದಿದ್ರೆ ನೀವು ಅದು ಉರಿಯೋದೇ ಇಲ್ಲ. ಅದಕ್ಕೆ ಹೇಳಿದ್ರು ವಾಯುಗೆ ಪರಿಮರ ಅಂತ ಭಾವನೆ ಮಾಡ್ಬೇಕು. ಆಮೇಲೆ ವಾಯು ಆಕಾಶಕ್ಕಿಂತ ಖಂಡಿತ ಬೇರೆ ಅಲ್ಲ. ಆದ್ರಿಂದ ನಿಜವಾದ ಯಾರು ಪರಿಮರ ಅಂದ್ರೆ ಆಕಾಶ. ಆಕಾಶಕ್ಕಿಂತ ಬ್ರಹ್ಮ ಬೇರೆ ಅಲ್ಲ, ಅದರಿಂದ ಬ್ರಹ್ಮನೇ ನಿಜವಾಗ್ಲೂ ಪರಿಮರ. ಹೀಗೆ ಹೇಳ್ತಾ ಇದ್ದಾರೆ. ಇವಾಗ ಇಂಥವನಿಗೆ ಏನಾಯ್ತು, ಇವನ ಮೇಲೆ ಶತ್ರುತ್ವ ಯಾರ್ಯಾರು ಸಾಧಿಸ್ತಾರೋ ಅವರೆಲ್ಲ ನಾಡ್ತಾರೆ. ಪರಿಮರ ಅಂದ್ರೆ ಗೊತ್ತಾಗಿಲ್ಲ. ಅಲ್ಲ, ಪರಿಮರ ಅಂತಂದ್ರೆ ಅವ್ರು ಹೇಳಿದ್ರು ಈ ವಾಯುಗೆ ಈ ಗುಂಪನ್ನ ರಕ್ಷೆ ಮಾಡೋ ಸ್ವಭಾವ ಎಲ್ಲರಿಗೂ. ಇವಾಗ ನಾವೆಲ್ಲ ಪ್ರಾಣಿಗಳಿದೀವಲ್ಲ, ನಮ್ಗೆಲ್ಲ ರಕ್ಷೆ ಮಾಡೋ ಸ್ವಭಾವ, ಅದಕ್ಕೆ ಪರಿಮರ ಅಷ್ಟೇ. ನಮಸ್ಯಂತೆ ಕಾಮ ಅದು ಹೇಳ್ತಿಲ್ಲ ಮೇಡಮ್. ಏನ್ ಹೇಳಿದ್ರು? ನಮ್ಯಂತೆ ಸ್ಮೈ ಕಾಮಃ ಅದು ಹೇಳ್ತಿಲ್ಲ. ಅದೇ ಹೇಳಿದ್ರಲ್ಲ, ನಮಸ್ಕರಿಸೋದು ಅಂದ್ರೆ ಯಾವಾಗ ನಮಸ್ಕಾರ ಮಾಡ್ತೀವಿ, ನಾವಾಗ್ಲೇ ಹೇಳಿದೆ, ಗುಣಗಳನ್ನ ಯಾರಲ್ಲಿ ಆದ್ರೂ ಗುಣಗಳನ್ನ ನೋಡಿದ್ರೆ ತಾನೇ ನಮಸ್ಕಾರ ಮಾಡ್ತೀವಿ. ಆ ಗುಣಗಳನ್ನ ಅವ್ರದ್ದು ಅಂತ ನೋಡ್ತೀವ, ಪರಮಾತ್ಮನದ ಅಭಿವ್ಯಕ್ತಿ ನೋಡ್ತೀವ. ಅದಕ್ಕೆ ನಾ ದತ್ತಾತ್ರೇಯರ ಎಕ್ಸಾಂಪಲ್ ಕೊಡ್ತೀನಿ. ನಮಸ್ಕಾರ ಮಾಡೋದಕ್ಕೆ ದತ್ತಾತ್ರೇಯ ಎಲ್ಲದಿಂದ ಕಲ್ತ್ಕೋತಾರೆ. ಓಕೆ, ಸೊ ಇಲ್ಲಿ ಏನಾಯ್ತು, ಹಾಗಾದ್ರೆ ಏನಾಯ್ತು, ಇದಕ್ಕೆ ಒಂದೊಂದಕ್ಕೆ ಒಂದೊಂದು ಕಾರಣ ಇರುವಾಗ ಆ ವಾಯು ಅನ್ನೋದು ಆಕಾಶದಿಂದ ಖಂಡಿತ ಬೇರೆ ಇಲ್ಲ. ಯಾಕೆ ಬೇರೆ ಇಲ್ಲ? ಆಕಾಶ ಅನ್ನೋದು ಕಾರಣ, ವಾಯು ಅನ್ನೋದು ಕಾರ್ಯ. ಯಾವಾಗ್ಲೂ ಕಾರ್ಯದಿಂದ ನೀವು ಹೇಳುವಾಗ ಹೇಗೆ ಹೇಳ್ಬೇಕು, ಅನನ್ಯ ಅಭಿನ್ನ ಅಂತ ಹೇಳ್ಬೇಕು. ಕಾರ್ಯ ಯಾವತ್ತು ಕಾರಣವನ್ನು ಬಿಟ್ಟು ಇರೋದಕ್ಕೆ ಆಗೋದಿಲ್ಲ. ಅದೇ ರೀತಿ ನೀವು ಹೇಳ್ತಾ ಹೋದಾಗ ಕೊನೆಗೆ ಪರಮಾತ್ಮನ ಹತ್ರನೇ ಸೇರ್ತೀವಿ. ಏನೇ ವಾಯುಗೆ ಗುಣಗಳು ಹೇಳಿದ್ರು ಅದೆಲ್ಲ ಯಾರಿಗೆ ಸೇರತ್ತೆ ಅಂದ್ರೆ ಪರಮಾತ್ಮನಿಗೆ ಸೇರತ್ತೆ ಅಂತ ಹೇಳಿದ್ರು. ಇವ್ರಿಗೆ ಏನು ಹೇಳಬೇಕಲ್ಲ, ಕಾಟನ್ ಇದೆ, ಗಿಡದಲ್ಲಿ ಬೆಳೆಯುತ್ತೆ ಕಾಟನ್. ಅದರಿಂದ ಏನಾಯ್ತು, ದಾರ ಮಾಡಿದ್ರು, ಕರೆಕ್ಟಾ? ದಾರದಿಂದ ಏನಾಯ್ತು, ಬಟ್ಟೆ ತಯಾರಾಯ್ತು. ಬಟ್ಟೆಯಿಂದ ಏನ್ ಮಾಡಿದ್ರು, ಶರ್ಟ್ ಮಾಡಿದ್ದಾರೆ. ಇವಾಗ ಕಾಟನ್ ಅನ್ನೋದು ಕಾರಣ, ದಾರ ಅದರ ಕಾರ್ಯ. ಆದ್ರೆ ದಾರ ಅನ್ನೋದು ಕಾರಣ, ದಾರದಿಂದ ಬಟ್ಟೆ ಆಯ್ತು, ಬಟ್ಟೆ ಕಾರ್ಯ ಆಯ್ತು. ತಿರುಗು ಬಟ್ಟೆ ಕಾರಣ ಆಯ್ತು, ಬಟ್ಟೆಯಿಂದ ಶರ್ಟ್ ಕಾರ್ಯ ಆಯ್ತು. ಕರೆಕ್ಟಾ? ಇದ್ರಲ್ಲಿ ಕಾರ್ಯ ಕಾರಣ ಎರಡೆರಡು ಬಂತು. ಎಕ್ಸಾಂಪಲ್ ಅಷ್ಟೇ, ಅರ್ಥ ಮಾಡ್ಕೊಳಕ್ಕೆ. ಇವಾಗ ನಾನು ಈ ಶರ್ಟ್ ಅಂದ್ರೆ ಏನು ಅಂತ ಕೇಳಿ, ಆವಾಗ ನೀವ್ ಹೇಳಿದ್ರಿ ಶರ್ಟ್ ಯಾವುದು ಅಂದ್ರೆ, ನೀವ್ ಹೇಳಿದ್ರಿ ಕಾಟನ್ ಶರ್ಟ್. ಸೊ ಯಾಕೆ ಆ ಕಾಟನ್ ಅನ್ನೋದು ಶರ್ಟ್ ನಲ್ಲಿ ಅಭಿನ್ನವಾಗಿದೆ, ಅನನ್ಯವಾಗಿದೆ, ಬಿಟ್ಟು ಇಲ್ಲ. ಕಾಟನ್ ನ ಬಿಟ್ಟು ಶರ್ಟ್ ಇಲ್ಲ ಅಂತ ಹೇಳೋದಕ್ಕೆ ಹೇಳುತ್ತೆ.
ಆದ್ರೆ ಏನ್ ಹೇಳ್ತಾರೆ, ಈ ಕಾಟನ್ ಅನ್ನೋದು ಅಸಂಗವಾಗಿದೆ ಅಂತಾನು ಹೇಳ್ತಾರೆ. ಕಾರಣ ಯಾಕೆ, ಶರ್ಟ್ ಇದ್ರೂನು ಇಲ್ದೆ ಇದ್ರೂನು, ದಾರ ಮಾಡಿದ್ರುನು ದಾರ ಮಾಡದೆ ಇದ್ರೂನು ಡಿಪೆಂಡೆನ್ಸಿ ಇಲ್ಲ. ಕಾಟನ್ಗೆ ಡಿಪೆಂಡೆನ್ಸಿ ಇಲ್ಲ, ಕಾರಣಕ್ಕೆ ಕಾರ್ಯದ ಮೇಲೆ ಡಿಪೆಂಡೆನ್ಸಿ ಇಲ್ಲ. ಆದ್ರೆ ಕಾರ್ಯಕ್ಕೆ ಕಾರಣದ ಮೇಲೆ ಡಿಪೆಂಡೆನ್ಸಿ. ದಿ ಎಫೆಕ್ಟ್ ಈಸ್ ಫುಲ್ಲಿ ಡಿಪೆಂಡೆಂಟ್ ಆನ್ ದ ಕಾಸ್, ಬಟ್ ಕಾಸ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ದಿ ಎಫೆಕ್ಟ್. ಎಫೆಕ್ಟ್ ಇದ್ರೂನು ಸರಿ, ಇಲ್ಲದಿದ್ರೂನು ಸರಿ, ಏನು ವ್ಯತ್ಯಾಸ ಆಗುತ್ತೆ. ಹಾಗೆ ಏನಾಗುತ್ತೆ, ಇಲ್ಲಿ ಕೊನೆಗೆ ಪರಮಾತ್ಮನ ತರೋದಕ್ಕೆ ಇಲ್ಲಿ ಹೇಳ್ತಾರೆ, ಮೂಲ ಕಾರಣ ಯಾರು ಅಂದ್ರೆ ಪರಮಾತ್ಮ. ಅವನಿಂದಲೇ ಆಕಾಶ ಬಂತು, ವಾಯು ಬಂತು, ಮಿಕ್ಕೆಲ್ಲ ಬಂತು. ಇದೆಲ್ಲ ಹೇಗಿದೆ ಹೇಳ್ತಾ ಹೋಗುವಾಗ ಪರಮಾತ್ಮನಿಂದ ಅಭಿನ್ನವಾಗಿದೆ, ಅನನ್ಯವಾಗಿದೆ. ಪರಮಾತ್ಮನನ್ನ ಬಿಟ್ಟು ಯಾವುದಕ್ಕೂ ಅಸ್ತಿತ್ವ ಇಲ್ಲ, ಯಾವ ನಾಮರೂಪಕ್ಕೂ ಅಸ್ತಿತ್ವ ಇಲ್ಲ, ಇನ್ಕ್ಲೂಡಿಂಗ್ ಮೈ ಓನ್ ಶರೀರ. ಪರಮಾತ್ಮನನ್ನ ಬಿಟ್ಟು ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಯಾರು ಈಗೆಲ್ಲ ತಿಳಿದುಕೊಳ್ತಾರೋ ವಿಚಾರ ಮಾಡಿ, ಅವ್ರಿಗೆ ಯಾರು ಇವರಿಗೆ ತೊಂದರೆ ಮಾಡ್ಬೇಕು ಅನ್ನೋರು ಏನಾಗತ್ತೆ, ಇಲ್ಲಿ ನಾಶ ಸಾವು ಅಂತಂದ್ರೆ ಅವ್ರಿಗೆ ಮಾಡೋ ಕೆಪಾಸಿಟಿ ಹೋಗ್ಬಿಡುತ್ತೆ ಅಂತ. ಇವರ ಮೇಲೆ ಏನು ಮಾಡೋದಕ್ಕೂ ಆಗಲ್ಲ. ಫಾರ್ ಎಕ್ಸಾಂಪಲ್, ವಶಿಷ್ಠ ಋಷಿ ಅವರು ಈ ಎಲ್ಲಿ ಹೇಳಿರೋದನ್ನೆಲ್ಲ ಅವ್ರಿಗೆ ಉಸಿರಾಗಿತ್ತು. ಅವ್ರ ಮೇಲೆ ಏನಂತೂ ಕೌಶಿಕ ಋಷಿ ಏನ್ ಮಾಡ್ದ, ಯುದ್ಧ ಮಾಡೋಕೆ ಬಂದ. ಆವಾಗ್ಲೂ ಇವರಿಗೆ ಏನೂ ಆಗ್ಲಿಲ್ಲ. ಆವಾಗ ಅವ್ರು ಸೋತೋದ್ರು, ಅದೇ ನಾಶದ ತರ. ಕೊನೆಗೆ ಏನ್ ಮಾಡಿದ್ರು, ಇವರು ಋಷಿ ಆದ್ರು, ವಿಶ್ವಾಮಿತ್ರ ಋಷಿ ಆದ್ರು. ಬೇಕಾದಷ್ಟು ವಿದ್ಯೆ ಕಲ್ತ್ಕೊಂಡ್ ಬಂದ್ರು. ಆ ಪ್ರಯೋಗ ಮಾಡಿದ್ರು, ಅಸ್ತ್ರ ರಾಮನ್ಗೆಲ್ಲ ಹೇಳ್ಕೊಟ್ರಲ್ಲ, ಆ ಅಸ್ತ್ರಗಳೆಲ್ಲ ಪ್ರಯೋಗ ಮಾಡಿದ್ರು. ಯಾರ ಮೇಲೆ? ವಶಿಷ್ಠ ಮೇಲೆ. ವಶಿಷ್ಠರು ಬರೀ ಒಂದು ಬ್ರಹ್ಮದಂಡ ಹಿಡ್ಕೊಂಡು ನಿಂತಿದ್ರು, ಎಲ್ಲ ಪುಷ್ಪಟಕ್ಕೆ ಆಯ್ತು, ಆಗೋಯ್ತು ಪಾಪ. ಅವಾಗ ಅವ್ರ ಬಾಯಿಲಿ ಒಂದು ಬರುತ್ತೆ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಅಂತ ಬಂದ್ಬಿಡುತ್ತೆ. ಓಹ್, ಈ ಬಲ ಎಲ್ಲ ಏನು ಉಪಯೋಗ ಇಲ್ಲ, ಬ್ರಹ್ಮಜ್ಞಾನವೇ ಬರಬೇಕು ಅಂತ ಅವ್ರು ಬ್ರಹ್ಮರ್ಷಿ ಆಗೋದಕ್ಕೆ ಪ್ರಯತ್ನ ಮಾಡ್ಬಿಡ್ತಾರೆ. ಯಾಕೆ ಹೇಳ್ದೆ ಅಂದ್ರೆ, ಇಲ್ಲಿ ನಾಶ ಅಂದ್ರೆ ಸಾವು ಅಂದ್ರೆ ಸತ್ತೋಗ್ಬಿಡ್ತಾರೆ ಅಂತಲ್ಲ. ಏನಾಗತ್ತೆ, ಯಾವಾಗ್ಲೂ ಅಷ್ಟೇ ಅವ್ರು ಸೋತೋಗ್ಬಿಟ್ರು ಸಾವು ತರನೇ ತಾನೆ, ಅವಮಾನ ತಾನೆ. ಆತರ ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಇದನ್ನ ತಲೆಯಲ್ಲಿ ಹಾಕೊಂಡು ಕೆಡಿಸ್ಕೊಂಡು ನನಗೆ ಯಾರು ಶತ್ರು ಇದ್ದಾರೆ, ನಾನು ಇಷ್ಟು ಒಳ್ಳೆಯವಳಾಗಿದ್ದೀನಿ, ಅವರೆಲ್ಲ ಯಾವಾಗ ಸಾಯ್ತಾರೆ, ಇದೆಲ್ಲ ಮಾಡಿದ್ರೆ ದಂಡ ಆಗ್ಬಿಡುತ್ತೆ ಓದಿದ್ದು. ಅದೆಲ್ಲ ಮಾಡೋಕೆ ಇದನ್ನ ಹೇಳ್ತಾನೆ ಇಲ್ಲ. ಏನಾಗತ್ತೆ ಅಂದ್ರೆ, ಯಾವುದು ವಿಘ್ನ ನಿಮಗೆ ಬರೋದಿಲ್ಲ. ನೋ ಬಡಿ ಕ್ಯಾನ್ ಕಮ್ ಇನ್ ಯುವರ್ ವೇ. ನಿಮ್ಮ ಪುರುಷಾರ್ಥದಲ್ಲಿ ಯಾರು ಏನು ಮಾಡಕ ಅಷ್ಟೇ ತಾತ್ಪರ್ಯ ತಗೋಬೇಕೇ ವಿನ ಇದ್ರಲ್ಲಿ ಲಿಟ್ರಲ್ ಆಗಿ ಇದ್ದು ಅವ್ರು ಸತ್ತೋಗ್ತಾರೆ ಇವ್ರು ಸತ್ತೋಗ್ತಾರೆ ಅದೆಲ್ಲ ನಮ್ಗೆ ಬೇಡ. ಸೊ ಈ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಹೇಗೆ ಅಂತ, ಕಾಸ್ ಅದ ಅಂತ ಹೇಳ್ಬಿಟ್ಟಿದ್ದಾರಲ್ಲ, ಎಲ್ಲಾನು ಕಾರ್ಯಕಾರಣ ಹೇಳ್ಬಿಟ್ರಲ್ಲ. ಅದ್ರಿಂದ ಏನಾಯ್ತು, ಅವ್ರು ಹೇಳ್ತಾರು ಒಂದು ಆನ್ಸರ್ ಕೊಡ್ತಾರೆ. ಎನಿಥಿಂಗ್ ಅನ್ನದ ಭೋಜ್ಯ ಭೋಗ ಭೋಕ್ತೃ ಎಲ್ಲವೂ ಎಲ್ಲಿದೆ ಅಂದ್ರೆ ಯಾವುದು ಆತ್ಮನಲ್ಲಿಲ್ಲ, ಎಲ್ಲ ಭ್ರಾಂತಿಯಿಂದ ಇದೆ, ಎಲ್ಲ ತೋರ್ತಾ ಇರೋದು. ನಿಮ್ಮ ಕನಸಿನಲ್ಲಿ ನೀವು ನಿಂಪಾಡಂಗ್ ನೀವು ಸುಮ್ಮನೆ ಮಲಗಿದ್ದೀರಾ, ಆದ್ರೆ ಏನು ಕನಸಿನಲ್ಲಿ ಅದ್ ಯಾರೋ ಸ್ವೀಟ್ ತಂದು ಕೊಟ್ಟು ಬಿಟ್ರು, ತುಂಬಾ ತಿಂತಾ ಇದ್ದೀರಾ, ಆಮೇಲೆ ತುಂಬಾ ಹೊಟ್ಟೆ ನೋವು ಬಂತು, ಒದ್ದಾಡ್ತಿದ್ದೀರಾ. ಇವಾಗ ಎರಡೂ ಏನಾಗಿದೆ, ನಿಮ್ಗೆ ಆ ತಿಂದಿದ್ದು ನಿಮ್ಮನ್ನ ಸತಾಯಿಸ್ತಿದೆ, ನಿಮ್ಮನ್ನ ತಿಂತಾ ಇದೆ. ಇವಾಗ ಎಲ್ಲವನ್ನು ನೋಡ್ತಾ ಇರೋದು ಯಾರು? ಸ್ವಪ್ನ ದ್ರಷ್ಟ. ಅವನಿಗೆ ಏನು ಇಲ್ಲ. ಅದಕ್ಕೆ ಹೇಳ್ತಾರೆ, ಎಲ್ಲ ಸಂಸಾರಿತ್ವ ಈ ಗುಣಗಳೆಲ್ಲ ಇದೆಯಲ್ಲ, ನಾನು ಮಾಡ್ತೀನಿ ಅನುಭವಿಸ್ತೀನಿ, ಇದೆಲ್ಲ ಎಲ್ಲ ಅವಿದ್ಯೆಯಿಂದ. ಪರಮಾತ್ಮ ರೂಪದಿಂದ ಅಸಂಸಾರಿತ್ವ ಅಷ್ಟೇ. ಅವಿದ್ಯೆಯಿಂದ ಸಂಸಾರಿತ್ವ. ಅಸಂಸಾರಿತ್ವ ಅಂದ್ರೆ ಏನು ಮಾಡದೇ ಇರೋದು, ಶುದ್ಧ ಸ್ವರೂಪವಾಗಿಯೇ ಇರುವುದು. ಇವಾಗ ಒಂದು ಆಕ್ಷೇಪ ಮಾಡ್ತಾನೆ ಶಿಷ್ಯ, ಅಂದ್ರೆ ಪ್ರಶ್ನೆನೂ ಕೇಳಿ, ಆತ್ಮನೂ ಪರಮಾತ್ಮನ ಕಾರ್ಯವೇ ಅಲ್ವೇ? ಆದ್ದರಿಂದ ಅವನಿಗೂ ಸಂಸಾರವಿರುವುದು ಯುಕ್ತವೇ ಆಗಿರುತ್ತೆ. ಹೊರೀತೀವ್ರಿ, ಆತ್ಮನು ಪರಮಾತ್ಮನ ಕಾರ್ಯ. ಇಲ್ಲಿ ಏನ್ ಮಾಡಿದಾನೆ ಇವನು? ಜೀವಾತ್ಮ
ಬೇರೆ, ಪರಮಾತ್ಮ ಬೇರೆ ಅಂತ ತಗೊಂಡಿರೋದ್ರಿಂದ ಜೀವಾತ್ಮನನ್ನ ಸೃಷ್ಟಿ ಮಾಡಿದವನು ಇವನೇ ಆಗಿರೋದ್ರಿಂದ, ಹಾಗಾದ್ರೆ ಜೀವಾತ್ಮನಿಗೆ ಯಾವಾಗ ಸಂಸಾರಿತ್ವ ಇದೆಯೋ ಅದು ಪರಮಾತ್ಮನಿಗೂ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲಪ್ಪ, ಹಾಗೆ ಬರೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಪರಮಾತ್ಮನೇ ಜೀವಾತ್ಮನ ರೂಪದಿಂದ ಪ್ರವೇಶ ಮಾಡಿದ್ದಾನೆ ಅಂತ ಎರಡು ಇಲ್ಲ. ಪರಮಾತ್ಮ ಜೀವಾತ್ಮ ಅಂತ ಎರಡು ಖಂಡಿತ ಇಲ್ಲ. ಯಾಕೆಂದ್ರೆ ತತ್ ಸೃಷ್ಟ ತದೇವಾನು ಪ್ರಾವಿಶತ್ ಅಂತ ಹೇಳಿದ್ದಾರೆ. ಅದೇ ರೀತಿ ಆಕಾಶಕ್ಕೆ ಮುಂತಾದ ಕಾರಣ ಯಾರು? ಎಲ್ಲ ಸೃಷ್ಟಿಗೂ ಕಾರಣವಾಗಿರೋನು ಯಾರು? ಒಬ್ಬ ಪರಮಾತ್ಮ. ಅವನು ಹೇಗಿದ್ದಾನೆ? ಅಸಂಸಾರಿ. ಹೇಗೆ ನಿಮ್ಮ ಕನಸಿನ ಪ್ರಪಂಚಕ್ಕೆ ನೀವು ನಿಮ್ಮ ಅಧ್ಯಕ್ಷತೆಯಲ್ಲಿ ಎಲ್ಲ ತೋರ್ತಾ ಇದೆ, ಎಲ್ಲ ನಡೀತಾ ಇದೆ ನಿಮ್ಮ ಸ್ವಪ್ನ ಪ್ರಪಂಚ, ಆದ್ರೂ ನೀವ್ ಹೇಗಿದ್ದೀರಾ? ನೀವು ಯು ಆರ್ ನಾಟ್ ಇವನ್ ಸ್ವಲ್ಪ ಅನ್ಟಚ್ಡ್, ಶುದ್ಧವಾಗಿದ್ದೀರಾ. ಅದೇ ರೀತಿ ಪರಮಾತ್ಮನು ಈ ಸೃಷ್ಟಿಲಿ ಏನೇ ಆಗ್ತಾ ಇದ್ರು ಅವನು ಅದಕ್ಕೆ ಸ್ವಲ್ಪನೂ ಅಂಟುಕೊಂಡಿಲ್ಲ, ಪರಮಾತ್ಮನೇ ಇದ್ದಾನೆ ಅಂತ ಅಂದ್ರಿಂದ ಏನಾಯ್ತು? ಇವಾಗ ಇನ್ನೊಂದು ಪ್ರಶ್ನೆ ಮಾಡ್ತಾನೆ. ಪ್ರವೇಶ ಮಾಡಿದ್ ಮತ್ತೆ ಪರಮಾತ್ಮ ಬೇರೆ ಆಗ್ಬಿಡ್ತಾನೆ ಅಂತ ಹೇಳಿದ್ರೆ, ಪ್ರವೇಶ ಮಾಡೋಕ್ ಮುಂಚೆ ಬೇರೆ ತರ ಇದ್ದ, ಇವಾಗ ಫಾರ್ ಎಕ್ಸಾಂಪಲ್ ಲೈಟ್, ನೀವೊಂದು ಕಾರ್ಡ್ ಬೋರ್ಡ್ ರೌಂಡ್ ಮಾಡಿದ್ದೀರಾ, ಅದರಲ್ಲಿ ಮಧ್ಯ ಒಂದು ಹೋಲ್ ತರ ಅದನ್ನ ಇಟ್ಟಿದ್ದೀರಾ. ಇವಾಗ ಲೈಟ್ ಏನಾಯ್ತು? ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತು? ರೌಂಡ್, ಅದ್ರ ಮಧ್ಯ ಇದು ಕಾಣಿಸ್ತು ನಿಮ್ಗೆ. ಹಾಗೆ ಆಗ್ಬಿಡುತ್ತೆ ಅಂತಂದ್ರೆ ಅವ್ರು ಹೇಳ್ತಾರೆ ಆ ಎಕ್ಸಾಂಪಲ್ ಅಲ್ಲೂ ಕೂಡ ಏನೂ ಆಗಿಲ್ಲ ಲೈಟ್. ಯಾಕಂದ್ರೆ ನೀವು ಕಾರ್ಡ್ಬೋರ್ಡ್ ಹೀಗೆ ತೆಗೆದ ತಕ್ಷಣ ಲೈಟ್ ಹೇಗಿದೆ? ಹೇಗಿದೆಯೋ ಆಗಿದೆ. ಅವ್ರು ಹೇಳ್ತಾರೆ ಪ್ರವೇಶಿಸುತ್ತಿಗೆ ತಾತ್ಪರ್ಯ ಏನ್ ಹೇಳಿ? ಅನನ್ಯತ್ವ. ಪರಮಾತ್ಮ ಪ್ರವೇಶಿಸುತ್ತಿ ಪರಮಾತ್ಮನನ್ನು ಗುರುತಿಸೋದಕ್ಕೆ, ವಿಚಾರ ಮಾಡೋಕೆ ನಮಗೆ ಸಹಾಯಕವಾಗಿರ್ಲಿ ಅಂತ ಹೇಳಿದೇವಿನ ಅಲ್ಲಿ ನಿಜವಾಗ್ಲೂ ಏನಾಯ್ತು? ಪರಮಾತ್ಮ ಎಲ್ಲ ಸೃಷ್ಟಿ ಮಾಡಿ ಅದ್ರೊಳಗೆ ಸಿಕ್ಕಾಕೊಂಡ ಹೋಗಿ ಅಂತ ಏನೂ ಅಲ್ಲ. ಅವ್ರು ಹೇಳ್ತಾರೆ ಇಲ್ಲೆಲ್ಲ ಜೀವರೂಪದಿಂದ ಅಂತ ಹೇಳ್ತಾರಲ್ಲ, ಇವಾಗ ಬೇರೆ ಸ್ವಭಾವದಿಂದ. ಯಾಕೆಂದ್ರೆ ಪರಮಾತ್ಮ ಹೇಗಿದ್ದಾನೆ? ಸರ್ವಜ್ಞ ಸರ್ವವಿತ್ತು. ಜೀವಾತ್ಮ ಹೇಗಿದ್ದಾನೆ? ಅಲ್ಪಜ್ಞ ಅಲ್ಪವಿತ್ತು. ಹಾಗ್ಯಾಕೆ ಹೇಳ್ಬಾರ್ದು? ಅವ್ರು ಹೇಳಿದ್ರು ನೋಡಪ್ಪ, ಅದು ನಿಜವಾಗ್ಬಿಟ್ಟಿದ್ದಿದ್ರೆ, ಅದು ಸತ್ಯವಾಗ್ಬಿಟ್ಟಿದ್ದಿದ್ರೆ ಈ ತತ್ವಮಸಿ ವಾಕ್ಯದಲ್ಲಿ ಅದು ನೀನೇ ಆಗಿದೀಯಾ ಅಂತ ಯಾಕೆ ಉಪದೇಶ ಮಹಾವಾಕ್ಯದಲ್ಲಿ ಹೇಳಿದ್ರು? ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ, ಜೀವಾತ್ಮನಿಗೆ ಇದೆಲ್ಲ ಸಂಪತ್ತು ಸಿಗೋಕೆ ಅಂದ್ರೆ ಏನಾಯ್ತು? ಈ ಲೋಕದಲ್ಲಿ ಅವನಿಗೆ ಬುದ್ಧಿವಂತ ಎಲ್ಲ ನೋಡು ಜೀವತ್ವವನ್ನು ಕಳೆದುಕೊಳ್ಳುವುದಕ್ಕಾಗಿ ಅವನಿಗೆ ಉಪದೇಶ ಅಂತಂದ್ರೆ ಅವ್ರು ಹೇಳಿದ್ರು. ಒಂದು ಎಕ್ಸಾಂಪಲ್ ಕೊಡ್ತಾರೆ. ನಾವೆಲ್ಲ ಸುಷುಪ್ತಿಗೆ ಹೋಗ್ತೀವಿ. ಮೋದಿ ಅವರು ಮಲಗಿದ್ದಾರೆ, ನಾವು ಎಲ್ಲಿಗೋ ಹೊಟ್ಟೋಗ್ಬಿಟ್ಟಿದೀವಿ. ಹೋದ್ರೆ ಏನಾಯ್ತು? ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಸೊ ಅಲ್ಲೇ ಮಲಗೋಕ್ ವ್ಯವಸ್ಥೆ ಮಾಡಿದ್ರು. ಅವರು ಸುಷುಪ್ತಿಗೆ ಹೋಗಿದ್ದಾರೆ, ನಾವುಗಳು ಮಲಗಿದೀವಿ. ಅವಾಗ ನಾ ಕನಸು ಕಾಣ್ತಾ ಇದ್ದೀನಿ, ನಾನ್ ಪ್ರೈಮ್ ಮಿನಿಸ್ಟರ್ ಆದಂಗೆ ನನಗೆ ಕನಸು ಬೀಳ್ತಾ ಇದೆ. ನಾನು ಯೋಚನೆ ಮಾಡ್ತೇನೆ, ನಂಗೆ ಏನೇನ್ ಸಂಸ್ಕಾರ ಮನ್ಸಲ್ಲಿತ್ತು, ಏನೇನ್ ಮಾಡ್ಬೇಕು ಅಂತ ಎಲ್ಲ ಮಾಡ್ತಿದ್ದೀನಿ. ಸ್ವಲ್ಪ ಜನ ನನ್ಗೆ ಸಪೋರ್ಟ್ ಮಾಡ್ತಾರೆ, ವಾ 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 ಅಂತ. ಇನ್ ಸ್ವಲ್ಪ ಜನ ನನ್ನ ಬೈತಾ ಇದ್ದಾರೆ. ನೀವು ಬೈತಾ ಇರೋದೆಲ್ಲ ಕೇಳ್ಬಿಟ್ಟು ನನ್ಗೆ ಬೇಜಾರಾಗ್ತಾ ಇದೆ, ಎಷ್ಟೊಂದು ಬೈತಾರೆ ನನ್ನನ್ನ ಹೀಗೆ ಎಲ್ಲ ಅಂತ. ಆವಾಗ ನನ್ಗೆ ಯೋಚನೆ ಬರ್ತೀವಿ ಹೇಗೆ ಇದನ್ನೆಲ್ಲ ಸರಿಯಾಗಿ ತಗೊಳ್ಳೋದು. ಅಷ್ಟೊಳಗೆ ಕನಸಿನಿಂದ ಎಚ್ಚರ ಆಯ್ತು. ಅಲಾರಾಮ್ ಹೊಡಿತೋ ಅಂತ ಇಟ್ಕೊಳ್ಳಿ, ಯಾರಿಗೆ ಎಲ್ಲಾರ್ಗು ಎಚ್ಚರ ಆಯ್ತು. ಎಚ್ಚರ ಆದ್ಮೇಲೆ ಪ್ರೈಮ್ ಮಿನಿಸ್ಟರ್ ಯಾರಾಗ್ತಾರೆ? ಭವಂತಿ ತದಾ ಅಭವಂತಿ. ಎಕ್ಸಾಕ್ಟ್ಲಿ. ಯಾರು ಪ್ರೈಮ್ ಮಿನಿಸ್ಟರ್ ಆಗಿದಾರೋ ಮಲಗೋಕ್ ಮುಂಚೆ ಅವ್ರು ತಾನೇ ಆಗ್ಬೇಕು. ಮತ್ತೆ ಇಲ್ಲಿ ಅದೇಗಪ್ಪ, ಜೀವಾತ್ಮನಾಗಿ ಪ್ರವೇಶ ಮಾಡೋಕ್ ಮುಂಚೆನೂ ಪರಮಾತ್ಮನೇ ಆಗಿರೋದು, ಜೀವಾತ್ಮನಾಗಿ ಪ್ರವೇಶ ಮಾಡಿದಾಗ್ಲೂ ಪರಮಾತ್ಮನೇ ಆಗಿರುವಾಗ ಅದು ಹೇಗೆ ಎರಡು ಬೇರೆ ಬೇರೆ ಮಾಡ್ತೀಯ? ಸಾಧ್ಯ ಇಲ್ಲ. ಆದ್ರಿಂದ ಇಲ್ಲಿ ಏನಾಯ್ತು? ಆತ್ಮನಿಗೆ ಸಂಸಾರಿತ್ವ ಇದೆ ಅನ್ನೋದು ಶ್ರುತಿ ವಿರುದ್ಧ. ಅದು ಅವಿದ್ಯೆಯಿಂದ ತೋರುತ್ತೆ ವಿನ
ಖಂಡಿತ ಆತ್ಮನಿಗೆ ಸಂಸಾರಿತ್ವ ಇಲ್ಲ. ಇಲ್ಲ, ಅವನು ಹೇಳ್ತಾನೆ ಇವನಿಗೆ ಭಯ ಇದೆ, ಇದೆಲ್ಲ ಇದೆಯಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನೋಡಿ ನೀವು ಈ ದರ್ಶನಕಾರರದ್ದು ಅವರೆಲ್ಲ ಮೆಟ್ಲು ಹಾಕೊಟ್ಟಿದ್ದಾರೆ. ಏನು? ಡಿಬೇಟ್ಗೆ. ಎಲ್ಲಾ ದರ್ಶನಕಾರರು ನೀವು ಡಿಬೇಟ್ ಮಾಡೋದಕ್ಕೆ ಹಾಕೊಟ್ಟಿರೋದು. ದಟ್ ಈಸ್ ಡಿಸ್ಕಷನ್. ವಿಚಾರ ಹೇಗೆ ಶ್ವೇತ ಉಪನಿಷತ್ತಲ್ಲಿ ಒಂದು ಒಳ್ಳೆ ಮಂತ್ರ ಬರುತ್ತೆ ನೋಡಿ. ಎಷ್ಟು ಒಳ್ಳೆ ಮಂತ್ರ ಅದು! ಹೇಗಿದೆ? ತುಂಬಾ ಚೆನ್ನಾಗಿದೆ ಆ ಮಂತ್ರ. ಏನ್ ಹೇಳ್ತಾರೆ? ಕಿಂ ಕಾರಣಂ ಬ್ರಹ್ಮ ಕುತಸ್ಮ ಜಾತಾಃ ಜೀವಾಮಕೇನ ಕ್ವಚ ಸಂಪ್ರತಿಷ್ಠಾಃ ಅಧಿಷ್ಠಿತಾಃ ಕೇನ ಸುಖೇತರೇಷು ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾಂ. ಬ್ರಹ್ಮವಾದಿಗಳು ಸೇರ್ಕೊಂಡು ವಿಚಾರ ಮಾಡ್ತಾ ಇದ್ದಾರೆ. ಬ್ರಹ್ಮ ಜಗತ್ ಕಾರಣವಾ? ನಾವು ಎಲ್ಲಿಂದ ಹುಟ್ಟಿದೀವಿ? ನಾವು ಯಾವುದರಿಂದ ಬದುಕಿದೀವಿ? ನಾವು ಎಲ್ಲಿ ಸ್ಥಿತರಾಗಿದ್ದೀವಿ? ಎಲ್ಲಿ ವಾಸ ಮಾಡ್ತಾ ಇದ್ದೀವಿ? ನಾಮೇಲೆ ನಮಗೆ ಈ ಸುಖ ದುಃಖಗಳೆಲ್ಲ ನಾವು ಕೇಳ್ಕೊಳ್ತಿದ್ರು ಕರೆಕ್ಟ್ ಆಗಿ ಬರ್ತಾ ಇದೆಯಲ್ಲ? ಯಾರ ಕಂಟ್ರೋಲ್ ಇದೆ? ಎಲ್ಲ ವಿಚಾರ ಮಾಡಿ ಅವರು ಒಬ್ಬೊಬ್ರು ಒಪಿನಿಯನ್ ಕೊಟ್ರು. ಈ ಒಪಿನಿಯನ್ ಎಲ್ಲ ನಮ್ಗೆ ಮೆಟ್ಲುಗಳ ತರ, ವಿಚಾರ ಮಾಡೋಕೆ ಮೆಟ್ಲುಗಳು. ಇದನ್ನೆಲ್ಲ ವಿಚಾರ ಮಾಡ್ತಾ ಹತ್ಕೊಡು. ಅದರಿಂದ ಅದೇ ರೀತಿ ದರ್ಶನಕಾರರು ಅವ್ರಿಗೆ ಗೊತ್ತಿಲ್ಲ, ಅದೆಲ್ಲ ಬೇಡ ನಮ್ಗೆ. ಅವರು ಒಂದು ಪಾಯಿಂಟ್ ಅನ್ನ ನಿಮಗೆ ಕೊಡ್ತಾರೆ, ಅದ್ರ ಮೇಲೆ ಡಿಸ್ಕಷನ್ ಮಾಡಿದ್ದ. ಕಾಲ ಸ್ವಭಾವೋ ನಿಯತಿರ್ಯದೃಚ್ಛಾಃ ಭೂತಾನಿ ಯೋನಿಹಿ ಪುರುಷ ಇತಿ ಚಿಂತ್ಯ ಸಂಯೋಗ ಯೇಷಾಂ ನ ತ್ವಾತ್ಮ ಭಾವಾತ್ ಆತ್ಮಾಪ್ಯನೀಶ ಸುಖ ದುಃಖ ಹೇತೋ. ಒಬ್ಬೊಬ್ರು ಒಂದೊಂದು ಕಾಲ ಈ ಕಾರಣವಾಗಿರ್ಬೋದಾ, ಪುರುಷ ಕಾರಣವಾ, ನಿಯತಿ ಅಂದ್ರೆ ಲಾ ಕಾನ್ಸ್ಟಿಟ್ಯೂಷನ್ ಕಾರಣವಾ, ಅಥವಾ ಎದುರಿಚ್ಛ ಅನ್ಎಕ್ಸ್ಪೆಕ್ಟೆಡ್ ಬಿಗ್ ಬ್ಯಾಂಗ್ ಥಿಯರಿ ತರ ಅದು ಕಾರಣವಾ, ಅಥವಾ ಭೂತ ಯೋನಿ ಅಂದ್ರೆ ಎಲ್ಲವುಗಳು ಏನಾದ್ರು ಪಂಚಭೂತಗಳ ಕಾರಣವಾಗಿದೆಯಾ, ಅಥವಾ ಎಲ್ಲ ಸೇರಿ ಕಾರಣವಾಗಿದೆಯಾ ಅಂತ ವಿಚಾರ ಮಾಡಿ. ಯಾಕೆ ಹೇಳಿದೆ ಅಂದ್ರೆ ಇದು ತುಂಬಾ ಮುಖ್ಯ ನಮ್ಗೆ ತಿಳ್ಕೊಳ್ಬೇಕಾದ್ದು. ಅವನು ಹೇಳ್ತಾನೆ ಬೇರೆಯವರ ಒಪಿನಿಯನ್ ಅಲ್ಲಿ ವ್ಯತ್ಯಾಸ ಆಗತ್ತಲ್ಲ ಒಬ್ಬೊಬ್ರು ಥಿಂಕ್ ಮಾಡಿರೋದಕ್ಕೆ ಅಂತಂದ್ರೆ, ಒಂದೇ ಒಂದು ಮಾತು ಹೇಳ್ತಾರೆ. ವೇದಕ್ಕೆ ವಿರುದ್ಧವಾಗಿ ಶ್ರುತಿ ಯುಕ್ತಿ ಎರಡೂ ಹೇಗಿರ್ಬೇಕು? ಯುಕ್ತಿ ಅಂದ್ರೆ ಆರ್ಗ್ಯುಮೆಂಟ್ಸ್, ಲಾಜಿಕ್, ಶ್ರುತಿಗೆ ಅನುಸಾರವಾಗಿ ಇರ್ಬೇಕಷ್ಟೆ. ಸುಮ್ನೆ ನಾವು ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಇವಾಗ ಒಂದು 20 ಪೂರಿ ಮಾಡ್ಬೇಕು. ಒಬ್ಬಳು ಮಾಡಿದ್ರೆ ಎಷ್ಟೊತ್ತು ತಗೋತಾಳೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರಿ, ಸರಿ ಬರುತ್ತೆ, ನಿಮ್ಮ ಪೇಪರ್ಲಿ ಕ್ಯಾಲ್ಕುಲೇಷನ್ ಬರುತ್ತೆ. ನೀವೇನ್ ಮಾಡಿದ್ರಿ ಆಮೇಲೆ ಇಬ್ರು ಮಾಡಿದ್ರೆ ಎಷ್ಟಾಗತ್ತೆ, ಅಥವಾ 3 ಜನ ಮಾಡಿದ್ರೆ ಎಷ್ಟು, ಎಲ್ಲದೂ